ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ವ್ಲಾಗ್ಸ್. ಬೆಳಗ್ಗೆ 5 ಗಂಟೆ ಆಗಿದೆ, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಪೆಷಲ್ 5 o'clock ಅಂದರೆ ಇವತ್ತು ಪುಟ್ಟಪರ್ತಿ ಸಾಯಿಬಾಬಾ ಅವ್ರದ್ದು ಜನ್ಮದಿನ. ಅದಕ್ಕೋಸ್ಕರ ನಾವು ಪುಟ್ಟಪರ್ತಿಗೆ ಹೋಗ್ತಿದ್ದೀವಿ, ನಾನು ನನ್ನ ಮಕ್ಕಳು ನಮ್ಮಪ್ಪ ಅವರೆಲ್ಲ. ಇವಾಗೇನು ಇಮೇಜ್ ಕಾಣಿಸಿದೆ ಅದು ನಾನು ಸ್ವಾಮಿ ಜೊತೆ ತೆಗೆಸ್ಕೊಂಡಿರುವಂತಹ ಫೋಟೋ. ಅದು ನಾನು ಆ ಗ್ರೂಪಲ್ಲಿ ಇದ್ದೀನಿ, ಓಕೆನಾ. ಪುಟ್ಟಪರ್ತಿ ರೀಚ್ ಆದ್ವಿ, ರೆಡಿ ಆಗಿಬಿಟ್ಟು. ಅಲ್ಲಿ ತುಂಬ ಚೆನ್ನಾಗಿರೋ ಐಡಲ್ಸ್ ಎಲ್ಲ ಇತ್ತು, ಅಲ್ಲೆಲ್ಲ ಫೋಟೋ ತೊಗೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಗೋಲ್ಡನ್ ಚಾರಿಯೆಟ್ನಲ್ಲಿ ಸ್ವಾಮಿದು ಮೆರವಣಿಗೆ ಮಾಡ್ತಿದ್ರು. ಪ್ಲಸ್ ಒಳಗಡೆ ಇದ್ದಿದ್ದು ದೇವ್ರ ವಿಗ್ರಹಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ನಿಮಗೆ ಫೋಟೋಲ್ಲಿ ಹಾಕಿದ್ದೀನಿ. ಫೈನಲಿ ಈವ್ನಿಂಗ್ ಆಯಿತು. ಲೈಟಿಂಗ್ ಅರೇಂಜ್ಮೆಂಟ್ಸ್ ನೋಡಿಬಿಟ್ಟು ಕಣ್ಣಿಗೆ ನಿಜವಾಗ್ಲೂ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಈವ್ನಿಂಗ್ ಆಯ್ತಲ್ವ, ಅದಕ್ಕೋಸ್ಕರ ಅಕಾಮಿಡೇಷನ್ ಅಂದರೆ ಇಲ್ಲಿ ಇರಲಿಕ್ಕೆ ಏನು ವ್ಯವಸ್ಥೆ ಅಂತ ನೋಡಿದ್ರೆ ಅಲ್ಲಿ ನಮಗೆ ಕಾಟ್ಸ್ ಬುಕ್ ಮಾಡಿದ್ವಿ. 4 ಜನ ನಾವು ಟೋಟಲ್ ಇದ್ದಿದ್ದು, 4 ಜನಕ್ಕೂ 4 ಕಾಟ್ಸ್ ಬುಕ್ ಮಾಡ್ಕೊಂಡ್ವಿ. ಕಂಪ್ಲೀಟ್ ಊರೆಲ್ಲ ಸ್ವಾಮಿ ಅವ್ರದ್ದು ಮೆರವಣಿಗೆ ನಡೆಸ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತು. ನನಗೆ ತುಂಬ ಖುಷಿ ಆಯಿತು. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಫೈನಲಿ ಬಂದು ನಮ್ಮ ಕಾಟ್ಸ್ ಹತ್ರ ತುಂಬ ಸುಸ್ತಾಗಿದ್ವಿ, ಬೆಳಗ್ಗೆ ಜರ್ನಿ ಮಾಡಿ ಇಲ್ಲೆಲ್ಲ ಓಡಾಡಿ ತುಂಬ ಸುಸ್ತಾಗಿರೋ ಕಾರಣ ನಾನು ನನ್ನ ಮಕ್ಕಳು ಎಲ್ಲ ಮಲ್ಗೋಣ ಅಂತ ಸ್ಟಾರ್ಟಪ್ ಆದ್ವಿ. ನನ್ನ ಮಗಳು ಯಾಕೋ ಇಷ್ಟಪಟ್ಲು, ಚಿಕ್ಕ ಮಗು ಥರ ಮಲಗಿಸ್ ಮಮ್ಮಿ ನನ್ನ ಅಂತ. ಅದಕ್ಕೋಸ್ಕರ ಅವಳು ಖುಷಿ ಆಗಬೇಡ ಅನ್ನೋದು ಅಂದ್ಬಿಟ್ಟು ಕಾಲ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಾಕಿ ನಿದ್ದೆ ಮಾಡಿಸ್ತಿದ್ದೆ ನನ್ನ ಮಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಹಿಂದಿನ ವ್ಲಾಗ್. ನಾಳೆ ಭೇಟಿ ಆಗೋಣ. ಬಾಯ್ ಬಾಯ್, ಗುಡ್ ನೈಟ್.